ನಮಸ್ತೆ ನನ್ನ ಆತ್ಮೀಯರೇ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನನ್ನ ಇವತ್ತಿನ ವಿಡಿಯೋದಲ್ಲಿ ಸಾಬುದಾನಿ ಮತ್ತು ಅಕ್ಕಿಯನ್ನು ಬಳಸ್ಕೊಂಡು ಯಾವ ರೀತಿಯಾಗಿ ಸಂಡಿಗೆಯನ್ನು ಮಾಡ್ಕೊಳ್ಬಹುದು ಅನ್ನೋದನ್ನು ಸಿಂಪಲ್ಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಬೇಸಿಗೆಯಲ್ಲಿ ಮಾಡಿಟ್ಕೊಂಡು ಬಿಟ್ಟರೆ ವರ್ಷ ಪೂರ್ತಿ ಆಗೋವರೆಗೂ ನಾವು ಕರ್ಕೊಂಡು ತಿನ್ಬೋದು. ಬನ್ನಿ ಇನ್ನೇಕೆ ತಡ, ಯಾವ ರೀತಿಯಾಗಿ ಅಕ್ಕಿ ಸಂಡಿಗೆಯನ್ನು ಮಾಡ್ಕೊಳ್ಬೋದು ಅನ್ನೋದನ್ನು ನೋಡ್ಕೊಳ್ಳೋಣ. ನೋಡಿ, ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ನೋಡಿ, ಒಂದು ಕಪ್ನಿಂದ ಅರ್ಧ ಕಪ್ ಆಗುವಷ್ಟು ನಾನು ಸಾಬುದಾನಿಯನ್ನು ತೆಗೆದುಕೊಂಡಿದ್ದೀನಿ. ಹಾಗೆ ಒಂದು ಬೌಲಲ್ಲಿ ಅಕ್ಕಿನ ತೆಗೆದುಕೊಂಡಿದ್ದೀನಿ. ನೋಡಿ, ನೀವು ಯಾವ ಮೆಜರ್ಮೆಂಟಲ್ಲಿ ತೆಗೆದುಕೊಳ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ನೋಡಿ, ನೀವು ಎಷ್ಟೇ ಪ್ರಮಾಣದಲ್ಲಿ ಅಕ್ಕಿನ ತೆಗೆದುಕೊಂಡ್ರು ಅದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಸಾಬುದಾನಿಯನ್ನು ಸೇರಿಸ್ಕೊಳ್ಳಿ. ಸಾಬುದಾನಿ ಸೇರಿಸ್ಕೊಳ್ಳೋದ್ರಿಂದ ಸಂಡಿಗೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಒಂದು ಬೌಲ್ ಪೂರ್ತಿ ಆಗುವಷ್ಟು ಅಕ್ಕಿನ ತೆಗೆದುಕೊಂಡಿದ್ದೀನಿ. ಇವಾಗ ನಾನು 2 ಬಾರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಅಕ್ಕಿನ 4 ದಿನವರೆಗೆ ನೆನೆಸಿಟ್ಕೊಳ್ಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅಕ್ಕಿ ಸಂಡಿಗೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನೆನಪಿಟ್ಕೊಳ್ಳಿ, 4 ದಿನವರೆಗೆ ಚೆನ್ನಾಗಿ ನೆನೆಸಿಟ್ಕೊಳ್ಬೇಕು. ಪ್ರತಿದಿನವೂ ನೀವು ವಾಶ್ ಮಾಡ್ಕೊಳ್ತಾ ಇಟ್ಕೊಳ್ಬೇಕಾಗುತ್ತೆ. ಹಾಗೆ ಬಿಟ್ಕೊಂಡ್ರೆ ಸ್ಮೆಲ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಪ್ರತಿದಿನವೂ ನೀವು ವಾಶ್ ಮಾಡಿಕೊಂಡು ಇಟ್ಕೊಳ್ಳಿ. ನೋಡಿ, ಇವಾಗ ನಾನು ವಾಶ್ ಮಾಡಿಕೊಂಡು ಮೇಲ್ಗಡೆ ಮುಚ್ಚಳವನ್ನು ಮುಚ್ಚಿ 4 ದಿನವರೆಗೆ ಚೆನ್ನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 4 ದಿನ ಆದ ನಂತರ ಅಕ್ಕಿ ಚೆನ್ನಾಗಿ ನೆಂದಿರುತ್ತೆ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು, ಅಕ್ಕಿ ತುಂಬ ಚೆನ್ನಾಗಿ ನೆಂದಿದೆ. ಇದನ್ನು ನಾನು ಮತ್ತೆ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 2 ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡ ನಂತರ ಮಿಕ್ಸಿಗೆ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ನೀವು ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. 4 ದಿನವರೆಗೆ ಚೆನ್ನಾಗಿ ನೆನೆಸಿಟ್ಕೊಂಡು ಪ್ರತಿದಿನವೂ ನೀವು 2 ಬಾರಿ ವಾಶ್ ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ. ತೊಳೆದಿರುವಂತಹ ನೀರನ್ನು ಸಪ್ರೇಟ್ ಮಾಡಿಕೊಂಡು ಇವಾಗ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಪ್ರಮಾಣದಲ್ಲಿ ಮಿಕ್ಸಿಗೆ ಹಾಕ್ಕೊಳ್ಳಿ. ಇದಕ್ಕೆ ಒಂದು ಸ್ವಲ್ಪದಷ್ಟು ನೀರನ್ನು ಮಿಕ್ಸ್ ಮಾಡಿಕೊಂಡು ನುಣ್ಣಗೆ ರುಬ್ಕೊಳ್ಳಿ. ನೋಡಿ, ರುಬ್ಕೊಂಡ ನಂತರ ಪೂರ್ತಿ ಸಾಫ್ಟಾಗಿ ಬಂದಿರಬೇಕು. ಸ್ವಲ್ಪನೂ ಕೂಡ ತರಿಯಾಗಿ ಏನೂ ಇರಬಾರ್ದು, ಸಾಫ್ಟಾಗಿ ರುಬ್ಕೊಳ್ಬೇಕಾಗುತ್ತೆ. ಇದೇ ರೀತಿಯಾಗಿ ಪೂರ್ತಿ ಅಕ್ಕಿಯನ್ನು ನೀವು ನುಣ್ಣಗೆ ರುಬ್ಕೊಳ್ಳಿ. ನೋಡಿ, ಅಕ್ಕಿ ಸಂಡಿಗೆ ಮಾಡ್ಕೊಳ್ಳೋಕ್ಕೆ ಎಷ್ಟು ಸುಲಭನೋ ಮತ್ತು ಹಿಟ್ಟು ನೆನೆಸಿಟ್ಕೊಳ್ಳೋದು ಮತ್ತು ಹಿಟ್ಟು ಆಡೋದು ಅಷ್ಟೇ ಮುಖ್ಯವಾಗಿರುತ್ತೆ. ಒಂದು ಸಲ ಮಾಡಿ ಇಟ್ಕೊಂಡು ಬಿಟ್ಟರೆ ಮುಗೀತು, ವರ್ಷಗಟ್ಟಲೆ ನಾವು ಆರಾಮಾಗಿ ಕರ್ಕೊಂಡು ತಿನ್ಬೋದು. ನೋಡಿ, ಇವಾಗ ಪೂರ್ತಿಯಾಗಿ ಅಕ್ಕಿನ ರುಬ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡಿದ್ದಾಯಿತು. ಇದಕ್ಕೆ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಜಸ್ಟ್ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪದಷ್ಟು ನೀರನ್ನು ಹಾಕ್ಕೊಂಡು ಅದು ಚೆನ್ನಾಗಿ ತೊಳ್ಕೊಂಡು ಮತ್ತೆ ಅದೇ ಬೌಲ್ಗೆ ಹಾಕ್ಕೊಳ್ಳಿ. ಇಷ್ಟು ನೀರು ಹಾಕಿದ್ರೆ ಸಾಕು, ಇನ್ನೂ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಬೇಡ. ಇದನ್ನು ನಾನು ಮುಚ್ಚಿಟ್ಕೊಂಡು ರಾತ್ರಿ ಇಡೀ ಹಾಗೆ ಬಿಟ್ಕೊಳ್ತಾ ಇದ್ದೀನಿ. ಮರುದಿನ ಬೆಳಗ್ಗೆ ಇವಾಗ ನಾನು ಸಂಡಿಗೆನ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಮೇಲಿನ ಮುಚ್ಚಳವನ್ನು ತೆಗೆದು ಇದನ್ನು ಚೆನ್ನಾಗಿ ತಿರುಗ್ತಾ ಇದ್ದೀನಿ. ಅಂದರೆ ನೀರು ಒಂದು ಕಡೆ ಮತ್ತು ಹಿಟ್ಟು ಒಂದು ಕಡೆ ಸಪ್ರೇಟ್ ಆಗಿರುತ್ತಲ್ವ, ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಅಕ್ಕಿ ಹಿಟ್ಟಂತೂ ರೆಡಿ ಆಯಿತು. ನೀರನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಳ್ಳೋಣ. ಒಮ್ಮೆಗೆ ನೀರು ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು, ಹಿಟ್ಟು ಗಟ್ಟಿ ಆಗ್ತಾ ಹೋಗುತ್ತಲ್ವ ಆವಾಗ ನೀರನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನಾನು ಮೊದಲಿಗೆ ಯಾವ ಬೌಲಿಂದ ಅಕ್ಕಿನ ತೆಗೆದುಕೊಂಡಿದ್ದೀನಲ್ವ ಆ ಬೌಲಿಂದ 1 ಬೌಲಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇದು ನೀರು ಚೆನ್ನಾಗಿ ಬಿಸಿ ಆಗೋವರೆಗೂ ನಾವು ಬಿಟ್ಕೊಳ್ಬೇಕಾಗುತ್ತೆ. ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆನಂತರ ಒಂದು ಸ್ವಲ್ಪದಷ್ಟು ಹಪ್ಪಳ ಖಾರ ಏನು ಅಂಗಡಿಯಲ್ಲಿ ಸಿಗುತ್ತಲ್ವ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ನೀರು ಬಿಸಿ ಆಗೋವರೆಗೂ ವೆಯ್ಟ್ ಮಾಡ್ಕೊಳ್ಳಿ. ನೀರು ಸ್ವಲ್ಪ ಬಿಸಿ ಆದ ನಂತರ ನಾವು ರುಬ್ಬಿಟ್ಕೊಂಡಿರುವಂಥ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋಣ. ನೋಡಿ, ನಾನು ಮೊದಲಿಗೆ ಹೇಳಿದ್ದೀನಿ, ನೀರು ಒಮ್ಮೆಗೆ ಹಾಕ್ಕೊಳ್ಳೋಕೆ ಹೋಗಬೇಡಿ. ನಾವು ಹಿಟ್ಟು ಯಾವ ರೀತಿಯಾಗಿ ಗಟ್ಟಿ ಆಗುತ್ತಾ ಹೋಗ್ತಲ್ವ ಆವಾಗ ನಾವು ನೀರನ್ನು ಹಾಕ್ಕೊಳ್ತಾ ಹೋಗಬೇಕಾಗುತ್ತೆ. ನೋಡಿ, ಚೆನ್ನಾಗಿ ನೆನಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಹಿಟ್ಟು ಹಾಕಿದ ನಂತರ ಕೈ ಬಿಡೋಕೆ ಹೋಗಬೇಡಿ. ಚೆನ್ನಾಗಿ ತಿರುಗ್ತಾನೆ ಇರಬೇಕಾಗುತ್ತೆ. ಇಲ್ಲ ಅಂತಂದರೆ ಗಟ್ಟಿಯಾಗಿ ಮತ್ತು ಗಂಟಾಗಿ ಬರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು.
ನೋಡಿ ಇವಾಗ ಯಾವ ರೀತಿಯಾಗಿ ಗಟ್ಟಿಯಾಗಿದೆ. ಪೂರ್ತಿ ಗಟ್ಟಿಯಾದ ನಂತರ ನಾನು ಮತ್ತೆ ಒಂದು ಸ್ವಲ್ಪದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಮೊದಲಿಗೆ ಒಂದು ಬೌಲಷ್ಟು ನೀರು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೆ. ಆನಂತರ ಹಿಟ್ಟು ಯಾವಾಗ ಗಟ್ಟಿ ಆಗ್ತಾ ಹೋಗುತ್ತಲ್ವ ಆವಾಗ ನಾನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತೀನಿ. ನೋಡಿ, ಈ ಹಿಟ್ಟು ಆಡೋದಂತೂ ತುಂಬಾ ಮುಖ್ಯವಾಗಿರುತ್ತೆ. ನಾವು ಎಷ್ಟು ಚೆನ್ನಾಗಿ ಹಿಟ್ಟು ರೆಡಿ ಮಾಡ್ಕೊಳ್ತೀವೋ ಅಷ್ಟು ಕುರುಡ್ಗಿನೂ ಮತ್ತು ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಮೊದಲಿಗಿಂತಲೂ ಪೂರ್ತಿ ಗಟ್ಟಿಯಾಗಿ ಬಂದಿದೆ. ಇವಾಗ ಗಂಟೇನಾದರೂ ಇದ್ದರೆ ಒಡ್ಕೊಳ್ಬೇಕಾಗತ್ತೆ. ನೋಡಿ, ನಾನು ಕೆಳಗೆ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಉರಿ ಮೇಲ್ಗಡೆ ಇಟ್ಕೊಂಡು ಮಾಡಿದರೆ ತಳ ಹೊತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಕೆಳಗೆ ಇಟ್ಕೊಂಡು ಒಂದು ಸಲ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಮತ್ತೆ ನಾನು ಒಂದು ಬೌಲಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಹಂತ ಹಂತವಾಗಿ ನೀರನ್ನು ಹಾಕ್ಕೊಳ್ತಾ ಹೋಗಿ. ಒಮ್ಮೆಗೆ ಹಾಕ್ಕೊಂಡ್ರಿ ಅಂತಂದರೆ ಕೆಲವೊಂದು ಸಲ ಪೂರ್ತಿ ತೆಳ್ಳಗಾಗಿಬಿಡುತ್ತೆ. ಅದಕ್ಕೋಸ್ಕರ ಹಂತ ಹಂತ ಹಾಕ್ಕೊಳ್ಳೋದು ತುಂಬಾ ಮುಖ್ಯವಾಗಿರುತ್ತೆ. ನೋಡಿ, ನೀರು ಹಾಕೊಳ್ಳುವಾಗ ಯಾವುದೇ ಕಾರಣಕ್ಕೂ ತಣ್ಣಗಿರುವ ನೀರನ್ನು ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಬಿಸಿಯಾಗಿರುವ ನೀರನ್ನೇ ಹಾಕ್ಕೊಳ್ಳಿ. ನೋಡಿ, ಯಾವ ರೀತಿಯಾಗಿ ಹಿಟ್ಟು ರೆಡಿ ಮಾಡ್ಕೊಳ್ಬೇಕಂತ ಚೆನ್ನಾಗಿ ನೋಡ್ಕೊಳ್ಳಿ. ನೋಡಿ, ಇವಾಗ ಮೊದಲಿಗಿಂತಲೂ ಇವಾಗ ಗಟ್ಟಿಯಾಗಿ ಬಂದಿದೆ. ಇನ್ನೂ ಒಂದು ಸ್ವಲ್ಪ ರೆಡಿ ಆಗಬೇಕು. ನೋಡಿ, ಕೈಯಿಂದ ಹಿಡಿದ್ರೆ ಅದು ಪೂರ್ತಿಯಾಗಿ ಅಂಟ್ಕೊಳ್ತಾ ಬರಬೇಕು. ಅಲ್ಲಿವರೆಗೂ ನಾವು ಹಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ಆದರೆ ಚೆನ್ನಾಗಿ ಕುದಿಸ್ಕೊಳ್ಳಿಲ್ಲ ಅಂತಂದರೆ ನಾವು ಮಾಡ್ಕೊಂಡಿರುವಂತಹ ಸಂಡಿಗೆ ಒಡೆದು ಅಂದರೆ ಮುರಿದು ಹೋಗುತ್ತೆ ಮತ್ತು ಅಷ್ಟು ಚೆನ್ನಾಗಿ ಬರೋದಿಲ್ಲ. ನೋಡಿ, ಇವಾಗ ಹಿಟ್ಟು ರೆಡಿ ಆಗ್ತಾ ಬಂದಿದೆ. ನೋಡಿ, ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಹಿಟ್ಟು ರೆಡಿಯಾಗಿರಬೇಕು ಅಂತ. ಕೈಯಿಂದ ಹಿಡಿದ್ರೆ ಈ ರೀತಿಯಾಗಿ ಇನ್ನೊಂದು ಕೈಗೆ ಅಂದರೆ ಇನ್ನೊಂದು ಬೆರಳಿಗೆ ಅಂಟ್ಕೊಳ್ತಿರ್ಬೇಕು. ಇವಾಗ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ. ನೋಡಿ, ಇವಾಗ ಅಂದರೆ ಸಂಡಿಗೆನ ಯಾವ ರೀತಿಯಾಗಿ ಹಾಕ್ಕೊಳ್ಬೇಕು ಅನ್ನೋದನ್ನು ತೋರಿಸ್ತೀನಿ. ಈ ರೀತಿ ಕುರುಡಿಗೆ ಮಣೆ ಏನಿರುತ್ತಲ್ವ ಅದನ್ನು ನಾನು ಸಣ್ಣಗಿರುವಂತಹ ಅಂದರೆ ಶಾವಿಗೆ ಆಕಾರದಲ್ಲಿರುವಂತಹ ಒಂದು ಮಣೆಯನ್ನು ತೆಗೆದುಕೊಂಡು ಅದನ್ನು ಬೌಲನ್ನು ಮುಚ್ತಾ ಇದ್ದೀನಿ. ಇದರ ಒಳಗಡೆ ಇವಾಗ ನಾವು ಮಾಡಿಟ್ಕೊಂಡಿರುವಂಥ ಹಿಟ್ಟನ್ನು ಹಾಕ್ಕೊಳ್ಳೋಣ. ನೋಡಿ, ನಿಮಗೆ ಈ ಶಾವಿಗೆ ರೀತಿಯಾಗಿ ಬೇಕಾದರೂ ಕೂಡ ಹಾಕ್ಕೊಳ್ಬಹುದು, ಇಲ್ಲ ಅಂತಂದರೆ ಚಕ್ಲಿ ಆಕಾರದಲ್ಲಿನೂ ಕೂಡ ಹಾಕ್ಕೊಳ್ಬಹುದು. ಇವಾಗ ನಾನು ಹಿಟ್ಟನ್ನು ಹಾಕ್ಕೊಂಡು ಮತ್ತೆ ಒಂದು ಪ್ಲಾಸ್ಟಿಕ್ ಸೀಟನ್ನು ತೆಗೆದುಕೊಂಡಿದ್ದೀನಿ. ಆ ಪ್ಲಾಸ್ಟಿಕ್ ಸೀಟ್ ಮೇಲೆ ಸಂಡಿಗೆನ ಬಿಟ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಮಾಡಿಕೊಂಡು 1 ದಿವಸ ಅಥವಾ 2 ದಿವಸಗಳವರೆಗೆ ಚೆನ್ನಾಗಿ ಒಣಗಿಸಿದ್ರೆ ಮುಗಿಯಿತು. ವರ್ಷಕ್ಕಾಗುವಷ್ಟು ನಾವು ಸಂಡಿಗೆನ ಮಾಡಿಕೊಂಡು ಇಟ್ಕೊಳ್ಬಹುದು. ಮತ್ತು ಈ ಸಂಡಿಗೆ ಮಾಡ್ಕೊಳ್ಳುವಾಗ ಗಮನವಿಟ್ಕೊಳ್ಬೇಕಾಗಿರುವಂಥ ಪ್ರಮುಖ ಅಂಶ ಅಂದರೆ ಹಿಟ್ಟು ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಸಂಡಿಗೆ ಬರುತ್ತೆ. ಹಿಟ್ಟು ಮಾಡ್ಕೊಳ್ಳುವಾಗ ಖಂಡಿತವಾಗ್ಲೂ ಗಮನ ಇಟ್ಕೊಂಡು ಮಾಡ್ಕೊಳ್ಳಿ. ಮತ್ತು ಹಿಟ್ಟು ಒಂದು ಸ್ವಲ್ಪ ಸರಿ ಆಗದೇ ಇದ್ದರೆ ಸಂಡಿಗೆನೂ ಕೂಡ ಅಷ್ಟೊಂದು ಸರಿ ಬರೋದಿಲ್ಲ, ಪೂರ್ತಿಯಾಗಿ ಮುರಿದು ಹೋಗುತ್ತೆ. ಅದಕ್ಕೋಸ್ಕರ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಹಿಟ್ಟು ರೆಡಿ ಮಾಡ್ಕೊಳ್ಳೋದು ತುಂಬ ಮುಖ್ಯವಾಗಿರುತ್ತೆ. ಪೂರ್ತಿ ಹಿಟ್ಟಿನಿಂದ ಸಂಡಿಗೆನ ಬಿಟ್ಕೊಂಡು 1 ದಿವಸ ಅಥವಾ 2 ದಿವಸ ಒಣಗಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. 1 ದಿವಸ ಒಣಗಿಸಿದ್ರೆ ಅಷ್ಟೊಂದು ಸರಿ ಬಂದಿರೋಲ್ಲ. 2 ದಿವಸವರೆಗೆ ಇದನ್ನು ಖಂಡಿತವಾಗ್ಲೂ ಒಣಗಿಸಿ ಒಂದು ಡಬ್ಬದಲ್ಲಿ ಸೇವ್ ಮಾಡಿಟ್ಕೊಂಡು ವರ್ಷ ಪೂರ್ತಿ ನೀವು ಯಾವಾಗ ಬೇಕಂದಾಗೆಲ್ಲ ನೀವು ಕರ್ಕೊಂಡು ತಿನ್ಬಹುದು. ನೋಡಿದ್ರಲ್ವ ವೀಕ್ಷಕರೇ, ಯಾವ ರೀತಿಯಾಗಿ ಅಕ್ಕಿನ ಮತ್ತು ಸಾಬುದಾನಿಯನ್ನು ಉಪಯೋಗಿಸ್ಕೊಂಡು ಸಂಡಿಗೆನ ಮಾಡ್ಕೊಳ್ಬಹುದು ಅನ್ನೋದನ್ನು ತಪ್ಪದೇನೆ ನೀವು ಈ ವಿಧಾನದಲ್ಲಿ ಮನೆಯಲ್ಲಿ ಟ್ರೈ ಮಾಡಿ. ನನ್ನ ವಿಡಿಯೋದಲ್ಲಿ ಇನ್ನೂ ಹಲವಾರು ರೀತಿಯ ಸಂಡಿಗೆ ಮತ್ತು ಹಪ್ಪಳದ ವಿಡಿಯೋ ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೇನೆ. ನಿಮಗೆ ಬೇಕಂತಂದರೆ ನನ್ನ ಚಾನಲನ್ನು ನೋಡ್ಕೊಳ್ಳಿ. ನೋಡಿ, ಪೂರ್ತಿಯಾಗಿ ಸಂಡಿಗೆನ ಹಾಕ್ಕೊಂಡಿದ್ದಾಯಿತು. ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ಬೆಳ್ಳಗೆ ಬಂದಿದೆ ಅಂತ. ನೀವು ಸರಿಯಾದ ವಿಧಾನದಲ್ಲಿ ಹಿಟ್ಟು ಹಟ್ಕೊಂಡ್ರೆ ಸಾಕು, ಆರಾಮಾಗಿ ತುಂಬ ಚೆನ್ನಾಗಿ ಸಂಡಿಗೆ ಬಂದಿರುತ್ತೆ. ಮತ್ತು ಒಣಗಿದ ನಂತರನೂ ಕೂಡ ಒಂದು ಸ್ವಲ್ಪನೂ ಕೂಡ ಮುರಿಯೋದಿಲ್ಲ, ಅಷ್ಟೊಂದು ಚೆನ್ನಾಗಿ. ಮತ್ತು ಬಿಡಿಸ್ಕೊಳ್ಳುವಾಗೂ ಕೂಡ ಅಷ್ಟೊಂದು ಕಷ್ಟ ಆಗೋದಿಲ್ಲ, ಆರಾಮಾಗಿ ನಾವು ಎತ್ತಿಟ್ಕೊಳ್ಬಹುದು. ನೋಡಿ, ನಿಮಗೆ ಕಾಣಿಸ್ತಾ ಇರಬಹುದು ಸಂಡಿಗೆ ಯಾವ ರೀತಿಯಾಗಿ
ಬರ್ತಾ ಇದೆ ಅಂತ ಒಂದು ಸ್ವಲ್ಪನೂ ಕೂಡ ಕಷ್ಟ ಆಗೋದಿಲ್ಲ, ಆರಾಮಾಗಿ ನಾವು ಎತ್ತಿಟ್ಕೊಳ್ಬಹುದು. ಇವಾಗ ನಾನು ಬಿಡಿಸ್ಕೊಂಡು ಇನ್ನೂ ಒಂದಿನ ಮರದಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಕೇವಲ ಒಂದೇ ಒಂದು ಬೌಲಷ್ಟು ನಾನು ಅಕ್ಕಿಯಿಂದ ಎಷ್ಟೊಂದು ಸಂಡಿಗೆನ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಸಾಬುದಾನಿಯನ್ನು ಸೇರಿಸ್ಕೊಂಡ್ರೆ ಸಾಕು. ನಿಮಗೆ ಕಾಣಿಸ್ತಾ ಇರಬಹುದು ಎಷ್ಟೊಂದು ಬೆಳ್ಳಗೆ ಶಾವಿಗೆ ರೀತಿಯಾಗಿ ಸಂಡಿಗೆ ಬಂದಿದೆ ಅಂತ. ಈ ವಿಧಾನದಲ್ಲಿ ಮಾಡಿಕೊಂಡ್ರೆ ಆರಾಮಾಗಿ ಒಂದು ಮುರಿಯದೆ ನೀವು ಮತ್ತು ಬೆಳಗ್ಗೆನೂ ಕೂಡ ಮಾಡ್ಕೊಳ್ಬಹುದು. ನೋಡಿದ್ರಲ್ವ ವೀಕ್ಷಕರೇ, ಅಕ್ಕಿ ಸಂಡಿಗೆನ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು. ಹೀಗೆ ಮುಂದಿನ ಹೊಸ ವಿಡಿಯೋಂದಿಗೆ ನಾನು ನಿಮ್ಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಖುಷಿಯಾಗಿರಿ, ಸದಾ ಸದನೆ ಯೋಚಿಸ್ತಾ ಇರಿ. ಥ್ಯಾಂಕ್ ಯು.